ಗುರುಜಿ, ಈಗ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಅಥವಾ ನಾವು ಏನು ಹೇಳ್ತೀವಿ ಈಗಿನ ಜನ್ರೇಷನ್ ಅನ್ನೋದು ಒಂದು 5 ನಿಮಿಷಗಳ ಕಾಲ ಧ್ಯಾನ ಮಾಡೋದು ಕೂಡ ಕಷ್ಟ ಆಗತ್ತೆ ಅಂತ ಹೇಳ್ತಾ ಇರ್ತಾರೆ. ಸೊ ಹೀಗಿರಬೇಕಾದ್ರೆ ಒಂದು ದೃಢ ಸಂಕಲ್ಪವನ್ನು ಮಾಡಿ ಈ ಚಳಿಯಲ್ಲಿ ಸ್ನಾನ ಮಾಡಿ ಬಹುದೂರಗಳ ಕಾಲ ಚಪ್ಪಲಿಯನ್ನು ಧರಿಸದೆ ನಡ್ಕೊಂಡು ಹೋಗುವಂಥದ್ದು ಅದನ್ನೆಲ್ಲ ನೋಡಿದಾಗ ಯಾವ ರೀತಿಯಾಗಿ ಆ ಮಾಲಾಧಾರಿಗಳಿಗೆ ಒಂದು ಶಕ್ತಿ ಅನ್ನೋದು ಇರುತ್ತೆ ದೇವರ ಮುಖಾಂತರವಾಗಿ ಅನ್ನೋದನ್ನು ತೋರಿಸ್ಕೊಡುತ್ತೆ ಅಂತ ಗುರುಜಿ. ನೋಡಿ, ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ ಅಂತ. ನಮಗೆಲ್ಲದಕ್ಕೂ ಕೂಡ ಕಾರಣ ಯಾವುದು ಅಂದ್ರೆ ಮನಸ್ಸು. ನಮ್ಮ ಮನಸ್ಸು ಇವತ್ತು ಒಬ್ಬ ಮನುಷ್ಯನಿಗೆ ಎಷ್ಟು ಶಕ್ತಿ ಇದೆ ಅಂತಂದ್ರೆ ಏನು ಬೇಕಾದರೂ ಮಾಡುವಂತಹ ಶಕ್ತಿ ಇದೆ. ಆದ್ರೆ ಆ ಮನುಷ್ಯನಿಗೆ ಆ ಶಕ್ತಿ ಬರೋದು ಹೇಗೆ ಅಂದರೆ ಮನಸ್ಸು. ಇವತ್ತು ಪ್ರತಿಯೊಬ್ಬನಿಗೂ ಕೂಡ ಪ್ರತಿಯೊಂದು ಶಕ್ತಿಯೂ ಮನುಷ್ಯನ ಒಳಗಡೆ ಇದೆ, ಅದೆಲ್ಲ ಸುಪ್ತವಾಗಿ ಇದೆ. ಈಗ ನಾವೇ ಒಂದು ಏನಾದರೂ ಕೂಡ ಒಂದು ಚಿಕ್ಕ 1 kg ಎತ್ತಬೇಕಾದ್ರೆ ನಮ್ಮ ಕೈಯಿಂದ ಶಕ್ತಿ ಪ್ರೊಡ್ಯೂಸ್ ಆಗೋದು 1 kg ಎತ್ತಲಿಕ್ಕೆ. 5 kg ಎತ್ತಬೇಕಾದ್ರೆ ಇನ್ನೊಂದು ಸ್ವಲ್ಪ ಪ್ರೆಷರ್ ನಾವೇ ಹಾಕ್ತೀವಿ. 25 kg ಎತ್ತಬೇಕಾದ್ರೆ ಫುಲ್ ಅದಕ್ಕೆ ನಾವು ಪ್ರೆಷರ್ ಕೊಡ್ತೀವಿ. ಹಾಗೆ ನಮ್ಮ ಹತ್ರ 25 kg ಎತ್ತೋ ಶಕ್ತಿ ಇದೆ, ಅದನ್ನು ನಾವು ಹೊರಗಡೆ ಪ್ರೊಡ್ಯೂಸ್ ಮಾಡೋದಿಲ್ಲ. ಯಾಕೆ? ನಮ್ಮ ಮನಸ್ಸು ಅದನ್ನು ಕ್ರಿಯೇಟ್ ಮಾಡ್ತಾ ಇಲ್ಲ. ಆದ್ದರಿಂದ ನಾವೇನು ಮಾಡಬೇಕು ಅಂದರೆ ನಮ್ಮ ಮನಸ್ಸನ್ನು ಆ ದೇವರ ಕಡೆಗೆ ಡೈವರ್ಟ್ ಮಾಡಬೇಕು. ಆ ಡೈವರ್ಟ್ ಮಾಡಿದಾಗ ಏನಾಗ್ತದೆ, ನಮ್ಮೊಳಗಿನ ಶಕ್ತಿ ಹೊರಗಡೆ ಪ್ರೊಡ್ಯೂಸ್ ಆಗ್ತದೆ. ಆದಾಗ ಬೆಳಗಿನ 4 ಗಂಟೆ ಚಳಿಯೂ ನಿಮಗೆ ಲೆಕ್ಕಕ್ಕೆ ಬರೋದಿಲ್ಲ, ಸ್ನಾನವೂ ಲೆಕ್ಕಕ್ಕೆ ಬರೋದಿಲ್ಲ, ನಾವು ಪಡುವ ಕಷ್ಟವೂ ಲೆಕ್ಕಕ್ಕೆ ಬರೋದಿಲ್ಲ, ಬರಿಗಾಲಲ್ಲಿ ನಡೆಯೋದು ಯಾವುದೂ ಕೂಡ ನಮಗೇನೂ ಅನಿಸೋದಿಲ್ಲ. ನಮ್ಮ ಥಾಟ್ ಉದ್ದೇಶ ನಮ್ದು ಏನಿರ್ತದೆ, ದೇವರ ಸೇವೆ ನಾನು ಮಾಡಬೇಕು, ನಾನು ಅನುಷ್ಠಾನವನ್ನು ಮಾಡಬೇಕು, ಆ ದೇವರನ್ನು ನಾನು ನೋಡಬೇಕು ಅಂತ ಒಂದೇ ಮನಸ್ಸಿದ್ದಾಗ ಖಂಡಿತವಾಗಿಯೂ ಕೂಡ ನಮಗೆ ಅದು ಕಷ್ಟ ಅಂತ ಅನಿಸೋದೇ ಇಲ್ಲ. ಈಗಿನ ಕಾಲದಲ್ಲಿ ಲೈಟ್ಗಳು ಬಂದಿದೆ, ಬೋರ್ವೆಲ್ ಇದೆ, ಸ್ನಾನ ಎಲ್ಲ ಓಕೆ. ಹಿಂದಿನ ಕಾಲದಲ್ಲಿ ಋಷಿಮುನಿಗಳೆಲ್ಲ ಪಟ್ಟಂಥ ಕಷ್ಟ ಎಂಥದ್ದು. ನದಿಗಳಿಗೆ ಹೋಗ್ತಾ ಇದ್ರು, ಮುಳುಗ್ತಾ ಇದ್ರು, ಸ್ನಾನ ಮಾಡ್ತಾ ಇದ್ರು. ಹಿಂದೆ ಎಲ್ಲ ಶ್ರೀಮದ್ ಆಚಾರ್ಯರು ಮಜ್ಜನಂ ವಿಧಿತ ಶೀತಲ ಗಂಗಾಂ ವಾರಿನಿತ್ಯ ಮರುಣೋದಯ ಕಾಲೆ 4:15 ಬದರಿಕಾಶ್ರಮದಲ್ಲಿ ಬದ್ರಿನಾಥಲ್ಲಿ ಆ ಐಸ್ ವಾಟರಲ್ಲಿ ಮುಳುಗಿ ಸ್ನಾನ ಮಾಡ್ತಾ ಇದ್ರು ಅಂತ ನಾವೆಲ್ಲ ಕೇಳ್ತೇವೆ ಇತಿಹಾಸ. ಹಾಗಿದ್ದಾಗ ಇದು ಈಗ ಮಾಡ್ತಕ್ಕಂಥ ಆಚರಣೆ ಇದು ತುಂಬಾ ಒಳ್ಳೆಯದು. ನಮ್ಮಲ್ಲಿ ಧರ್ಮ ಪ್ರಜ್ಞೆ ಮೂಡಬೇಕು. ಯಾಕೆಂದ್ರೆ ಧಾರ್ಯತೆ ಇತಿ ಧರ್ಮ ಅಂತ, ಧರ್ಮೋ ರಕ್ಷಿತಿ ರಕ್ಷಿತ. ನಾವು ಧರ್ಮವನ್ನು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡಿಯೇ ಮಾಡ್ತದೆ. ಈಗ ನಮ್ಮ ಮನುಷ್ಯನಿಗೆ ಈಗಿನ ಸ್ಟ್ರಗಲ್ ಜೀವನದಲ್ಲಿ ಏನೋ ಬೇಕು ಅಂತಾನೆ ಇದ್ದಾನೆ. ಅದು ಬೇಕು ಅಂತ ಆದಾಗ ನಾವೇನಾದ್ರೂ ಮಾಡಬೇಕು, ಮಾಡಿದಾಗನೇ ನಮಗೆಲ್ಲ ಸಿಗ್ತದೆ. ಓಕೆ ಗುರುಜಿ.